ಆತ್ಮೀಯ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಡಿಫೆನ್ಸ್ ಫೋರ್ಸ್ನಲ್ಲಿ ಸೇರಬೇಕು, ಭಾರತಾಂಬೆ ಸೇವೆಯನ್ನು ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಆರ್ಮಿ ಮತ್ತು ಏರ್ಫೋರ್ಸ್ ಮತ್ತು ನೇವಿಯಲ್ಲಿ ಆಫೀಸರ್ ಆಗಿ ಒಳ್ಳೆಯ ಒಂದು ಕೆಲಸವನ್ನು ಸಣ್ಣ ವಯಸ್ಸಿನಲ್ಲಿ ಮಾಡಬೇಕು ಅಂತಕ್ಕಂಥ ಕನಸನ್ನು ಕಟ್ಟಿಕೊಟ್ಟಂಥ ಅಭ್ಯರ್ಥಿಗಳೇ, ನಿಮಗೆ ನಾನೊಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಏನಪ್ಪ ಅಂದ್ರೆ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಕರಿತೀವಿ. ಅಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ ಒಟ್ಟು 406 ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ ಅಭ್ಯರ್ಥಿಗಳೇ. ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಈ NDA ಯಾವ ಥ್ರೂ ನಡೀತದಪ್ಪ ಅಂದ್ರೆ UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೀವಿ. UPSC ಥ್ರೂ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ 406 ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಅಭ್ಯರ್ಥಿಗಳೇ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯ ಅಂದರೆ ಡಿಫೆನ್ಸ್ ಫೋರ್ಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಭ್ಯರ್ಥಿಗಳೇ. ಇಲ್ಲಿ ಏನಪ್ಪ ಅಂದ್ರೆ NDA ಒಳಗೆ ವಯಸ್ಸಿನ ಮಿತಿ ಎಷ್ಟಿರ್ತದೆ, ಆಮೇಲೆ ವಿದ್ಯಾರ್ಥಿ ಏನಾಗಿರಬೇಕು, ಯಾವ ವಿದ್ಯಾರ್ಥಿ ಆದರೆ ನಾವು ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು, ಆಮೇಲೆ ಎಕ್ಸಾಮ ಎಷ್ಟು ಮಾರ್ಕ್ಸಿಂದ ಇರ್ತದೆ, ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಭ್ಯರ್ಥಿಗಳೇ. ಹಾಗೆ ಇಲ್ಲಿ ಏನಪ್ಪ ಅಂದ್ರೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಸಹಿತ ನೀವು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ಆಫ್ಲೈನ್ ಅರ್ಜಿ ಇಲ್ಲ, ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಯಾರು NDA ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ ಅಂಥ ಅಭ್ಯರ್ಥಿಗಳು ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದರೆ ತಿಳಿಸಿರಪ್ಪ ಅಂದ್ರೆ ನಮಗೂ ಏನಾಗ್ತದೆ, ಮತ್ತು ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹ ನೀಡಿದಂಗೆ ಆಗ್ತದೆ. ಮತ್ತು ಬೇರೆ ಬೇರೆ ವಿಡಿಯೋಗಳನ್ನ ನಾನು ಮಾಡ್ತೀನಿ. NDA ಸಂಬಂಧಪಟ್ಟಂಥ ಮಾಹಿತಿಯನ್ನು ಇನ್ನೂ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ನಾನು ನಿಮ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಅಭ್ಯರ್ಥಿಗಳು. ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ NDA ವರ್ಷಕ್ಕೆ 2 ಬಾರಿ ಕಾಲ್ಫಾರ್ಮ್ ಮಾಡ್ತಾರೆ. ವರ್ಷದಲ್ಲಿ 2 ಬಾರಿ ಕಾಲ್ಫಾರ್ಮ್ ಮಾಡ್ತಾರೆ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಒಳ್ಳೆಯ ಅವಕಾಶ ಇರ್ತದೆ. ಆಮೇಲೆ ಸಣ್ಣ ವಯಸ್ಸಿನಲ್ಲಿ ನೀವು ಆಫೀಸರ್ ಆಗುವಂಥ ಒಂದು ಒಳ್ಳೆಯ ನೌಕರಿ ಅದು ಡಿಫೆನ್ಸ್ ಫೋರ್ಸ್ನಲ್ಲಿ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿಲ್ಲ ಏನಪ್ಪ ಅಂದ್ರೆ ಆನ್ಲೈನ್ ಅರ್ಜಿ ಈಗಾಗಲೇ ಪ್ರಾರಂಭವಾಗಿದೆ. ಯಾವಾಗಿಂದ ಪ್ರಾರಂಭವಾಗಿತ್ತಪ್ಪ ಅಂದ್ರೆ 28/5/2025ರಿಂದ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವಪ್ಪ ಅಂದ್ರೆ 17/6 ಅಂದರೆ 17 ಜೂನ್ 2025 ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿದೆ. ಆದ್ದರಿಂದ ಯಾರು ನೀವು NDA ಅರ್ಜಿ ಹಾಕಬೇಕು ಅಂಥೇಳಿ ವಿಚಾರ ಇಟ್ಕೊಂಡ್ರಿ, ಆರ್ಮಿಯಲ್ಲಿ, ನೇವಿಯಲ್ಲಿ, ಆಮೇಲೆ ಏರ್ಫೋರ್ಸ್ನಲ್ಲಿ ಆಫೀಸರ್ ಆಗಬೇಕು ಅಂತಕ್ಕಂಥ ಕನಸು ಹೊತ್ತರಿ ಅಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಬರೀರಿ. ಏಕೆಂದರೆ ಇದೊಂದು ಒಳ್ಳೆಯ ಪೋಸ್ಟ್, ಇದು ಆಫೀಸರ್ ಪೋಸ್ಟು. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಅನ್ಮ್ಯಾರಿಡ್ ಅಭ್ಯರ್ಥಿಗಳು ಮಾತ್ರ ಆನ್ಲೈನ್ ಅರ್ಜಿಯನ್ನು ಹಾಕಬೇಕು. ಇಲ್ಲಿ ಮ್ಯಾರೇಜ್ ಆದವರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಇರುವುದಿಲ್ಲ. ಅನ್ಮ್ಯಾರಿಡ್ ಅಭ್ಯರ್ಥಿಗಳು ಮಾತ್ರ, ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ವಯಸ್ಸಿನ ಮಿತಿನೂ ನಿಮಗೆ ಗೊತ್ತಾಗಿರ್ಬೇಕಾಗ್ತದೆ. ಯಾಕಂದರೆ ವಯಸ್ಸಿನ ಮಿತಿ ಏನಪ್ಪ ಅಂದ್ರೆ 1 ಜನವರಿ 2007, 1/1/2007ರಿಂದ 1/1/2010 ಮಧ್ಯೆ ಜನಿಸಿದಂಥವ್ರು, 1 ಜನವರಿ 2010 ಮಧ್ಯೆ ಜನಿಸಿದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಇಲ್ಲಿ ಈಗ ವಯಸ್ಸನ್ನು ನೋಡಿಕೊಂಡ್ರೆ ನೀವು ನೆಕ್ಸ್ಟ್ ಏನಪ್ಪ ಅಂದ್ರೆ ವಿದ್ಯಾರ್ಥಿ, ನಿಮ್ಮ ಎಜುಕೇಷನ್ ಏನಾಗಿರ್ಬೇಕಪ್ಪ ಅಂದ್ರೆ ಇಲ್ಲಿ ಆರ್ಮಿ ವಿಂಗದಲ್ಲಿ ನೀವು ಅಪ್ಲಿಕೇಶನ್ ಹಾಕೋರು ಇದ್ದೀರಪ್ಪ ಅಂದ್ರೆ 12ನೇ ತರಗತಿ ಪಾಸ್ ಆಗಿರಬೇಕು. ಅದು ಏನಪ್ಪ ಅಂದ್ರೆ ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು. ನೀವು ಸೈನ್ಸು, ಆರ್ಟ್ಸು, ಕಾಮರ್ಸ್ದವರ ಆರ್ಮಿ ವಿಂಗ್ಗೆ, NDA ಒಳಗೆ ಆರ್ಮಿ ವಿಂಗ್ಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಬರ್ತಾವಪ್ಪ ಅಂದ್ರೆ ಏರ್ಫೋರ್ಸ ಮತ್ತು ನಾವೆಲ್ ಹತ್ತು ವಿಂಗ್ಸ್ ಬರ್ತಾವೆ. ಅದನ್ನು ಹಾಕಬೇಕಾದ್ರೆ ಏನಾಗಿರ್ಬೇಕಪ್ಪ ಅಂದ್ರೆ PUC ಸೈನ್ಸ್ ಆಗಿರಬೇಕು. PUC ಸೈನ್ಸ್ದಲ್ಲಿ ಏನಾಗಿರ್ಬೇಕಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಫಿಸಿಕ್ಸ, ಕೆಮಿಸ್ಟ್ರಿ, ಆಮೇಲೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ಸೈನ್ಸ್ದಲ್ಲಿ ತೆಗೆದುಕೊಂಡಿರಬೇಕು. ಅಂಥ ಅಭ್ಯರ್ಥಿಗಳು ಏರ್ಫೋರ್ಸ ಮತ್ತು ನಾವೆಲ್ ಒಳಗೆ ನೀವು ಆನ್ಲೈನ್ ಅರ್ಜಿಯನ್ನು ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಹಾಕಬಹುದು. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ ಆರ್ಮಿ ಒಳಗೆ ನೀವು ಅಪ್ಲಿಕೇಶನ್ ಹಾಕಿರಪ್ಪ ಅಂದ್ರೆ NDAದಿಂದ ಒಟ್ಟು ಹುದ್ದೆಗಳು ಎಷ್ಟದಪ್ಪ ಅಂದ್ರೆ 208 ಹುದ್ದೆಗಳಿದಾವೆ. ಪ್ಲಸ್ ಏನಪ್ಪ ಅಂದ್ರೆ ಮಹಿಳೆಯರಿಗೆ 10 ಹುದ್ದೆಗಳಿದಾವೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೇವಿ ಒಳಗೆ ನೀವು ಅಪ್ಲಿಕೇಶನ್ ಹಾಕೋರಿದ್ರಪ್ಪ ಅಂದ್ರೆ 42 ಹುದ್ದೆಗಳಿದಾವೆ, ಪ್ಲಸ್ 5 ಮಹಿಳಾ ಹುದ್ದೆಗಳಿದಾವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏರ್ಫೋರ್ಸ್ ನೀವು ಹಾಕ್ತಪ್ಪ ಅಂದ್ರೆ ಫ್ಲೈಯಿಂಗ್ 92 ಹುದ್ದೆಗಳಿದಾವೆ. ಅದೇ ರೀತಿಯಾಗಿ ಗ್ರೌಂಡ್ ಡ್ಯೂಟಿ ಅಂತ ಬರ್ತಾವೆ, ಅಲ್ಲಿ 18 ಹುದ್ದೆಗಳು ಪುರುಷ ಬರ್ತಾವೆ, 2 ಹುದ್ದೆಗಳು ಮಹಿಳೆಯರಿಗೆ ಬರ್ತಾವೆ. ಅದೇ ರೀತಿಯಾಗಿ ಪ್ರತಿಯೊಂದು ಏನಪ್ಪ ಅಂದ್ರೆ ಮತ್ತು ಇನ್ನೂ ಬೇರೆ ಬೇರೆ ಅಲ್ಲಿ ಹುದ್ದೆಗಳಿದಾವೆ. ಅಲ್ಲಿ ನಾವು ಏನು ಮಾಡಿದ್ದೀವಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ PDF ಬಿಟ್ಟಿರ್ತೀವಿ. ಆ PDF ಓಪನ್ ಮಾಡಿಕೊಂಡು ಅದನ್ನು ಸರಿಯಾಗಿ ಸ್ಟಡಿ ಮಾಡಿ ನೀವು ಯಾವುದಕ್ಕೆ ಎಲಿಜಿಬಲ್ ಅದರಿ, ನಿಮ್ಮ ವಿದ್ಯಾರ್ಥಿ ಏನದ, ಯಾವುದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಅದ ಅದನ್ನು ತಿಳ್ಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬೇಕು. ಇಲ್ಲಿ ಆಫ್ಲೈನ್ ಅರ್ಜಿ ಇರೋದಿಲ್ಲ, ಆನ್ಲೈನ್ ಅರ್ಜಿಯನ್ನು
ಹಾಕ್ಬೋದು. ಅದೇ ರೀತಿಯಾಗಿ ಎಕ್ಸಾಮ್ ಸೆಂಟ್ರ್ ನಮ್ಮ ಕರ್ನಾಟಕದ ನೋಡೋದಾದ್ರೆ ಧಾರವಾಡಕ್ಕೂ ಅದ, ಆಮೇಲೆ ಬೆಂಗಳೂರು ಅದ. ನಾವು ಪರೀಕ್ಷೆ ಬರೀಲಿಕ್ಕೆ ಒಳ್ಳೆಯ ಅವಕಾಶ ಅದ ಕರ್ನಾಟಕದ ಅಭ್ಯರ್ಥಿಗಳಿಗೆ. ಆಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಫೀಸ್ ಎಷ್ಟೈತೆ ಅಂದ್ರೆ ನೀವು ಅಪ್ಲಿಕೇಶನ್ ಫೀಸ್ ಎಷ್ಟೈತಪ್ಪ ಅಂದ್ರೆ $100 ಮಾತ್ರ ಫೀಸ್ ಅದ. ನೀವು ಅಲ್ಲಿ ಆನ್ಲೈನ್ ಸೆಂಟರ್ದವ್ರು ಫೀಸ್ ಅದನ್ನು ಬೇರೆ ಕೊಡ್ತೀರಿ. ಇಲ್ಲಿ ಅರ್ಜಿ ಹಾಕ್ಲಿಕ್ಕೆ ಎಷ್ಟೈತಪ್ಪ ಅಂದ್ರೆ $100 ಫೀಸ್ ಅದ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ SC ಮತ್ತು ST ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಯಾವುದೇ ರೀತಿ ಫೀಸ್ ಇರೋದಿಲ್ಲ ಅಂದ್ರೆ ಆನ್ಲೈನ್ ಸೆಂಟ್ರ್ ಅರ್ಜಿ ಹಾಕೋರು ಫೀಸ್ ತೊಗೋತಾರೆ, ಅವ್ರು ಫೀಸ್ ಕೊಡಬೇಕಾಗ್ತದೆ. ಆದರೆ ಇಲ್ಲಿ ಎಕ್ಸಾಮ್ ಫೀಸ್ ಯಾವುದೇ ರೀತಿ ನೀವು ತುಂಬೋದು ಬರೋದಿಲ್ಲ. SC ST ಅವ್ರಿಗೆ ಮಾತ್ರ. ಉಳ್ದಾನವ್ರಿಗೆ ಎಷ್ಟೈತಪ್ಪ ಅಂದ್ರೆ $100 ಫೀಸ್ ಅದ. ಆಮೇಲೆ ಇನ್ನು ಎಕ್ಸಾಮ್ ಯಾವ ರೀತಿ ಯಾವ ಭಾಷೆ ಒಳಗೆ ಇರ್ತದಪ್ಪ ಅಂದ್ರೆ ಇಂಗ್ಲೀಷ್ ಅಥವಾ ಹಿಂದಿ ಒಳಗೆ ಎಕ್ಸಾಮ್ ಇರ್ತಾವೆ. ನಿಮ್ಗೆ ಗೊತ್ತಿರಲಿ, ಹೆಚ್ಚಿಗೆ ನಿಮ್ಗೆ ಇಂಗ್ಲೀಷ್ ನಾಲೆಜ್ ಇರಬೇಕು, ಅದ್ರ ಜೊತೆ ಹಿಂದಿ ನಾಲೆಜನ್ನು ಇರಬೇಕಾಗ್ತದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಎಕ್ಸಾಮ್ ಎಷ್ಟು ಮಾರ್ಕ್ಸಿಂದ ಇರ್ತೈತೆ ಅಂದ್ರೆ 900 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. ಅದು ಎಕ್ಸಾಮ್ ಯಾವ ರೀತಿ ನೀವು ಬರಿಬೇಕಾಗ್ತದೆ ಅಂದ್ರೆ OMR ಮುಖಾಂತರ ನೀವು ಆನ್ಸರನ್ನು ಬಿಡಿಸ್ಬೇಕಾಗ್ತದೆ. ಅಂದ್ರೆ ಮುಂಜಾನೆ ಮಧ್ಯಾಹ್ನ 2 ಪೇಪರ್ ಇರ್ತಾವೆ, ಅಲ್ಲಿ OMR ಮುಖಾಂತರ ನೀವು ಪರೀಕ್ಷೆಯನ್ನು ಬರಿಬೇಕಾಗ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಈಗಾಗಲೇ ನಮ್ಮ ಹಿಂದಿನ ವಿಡಿಯೋ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ದಲ್ಲಿ ನೀವು ಹಿಂದಿನ ವಿಡಿಯೋನ ಸರ್ಚ್ ಮಾಡಿರಿ ಬಂದರೆ ಸಿಲಾಬಸ್ ಏನೇನು ಇರ್ತದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ಬಿಟ್ಟೇನಿ. ನಿಮ್ಗೆ ಈಗಲಾದರೂ ಈ ಸಿಲಾಬಸ್ ಏನೈತೆ ಬಿಡ್ರಿ ಅಂತೇಳಿ ನೀವು ಕಮೆಂಟ್ ಮಾಡಿರಿ ಅಂದರೆ ಖಂಡಿತ ನಾನು ಸಿಲಾಬಸ್ಸನ್ನು ಸಹಿತ ನಾನು ನಿಮಗೆ ಬಿಡ್ತೀನಿ. ಇನ್ನೊಂದು ಏನಪ್ಪ ಅಂದ್ರೆ ಈ ನೀವು ಫಸ್ಟ್ OMR ಶೀಟ್ ಮುಖಾಂತರ 900 ಮಾರ್ಕ್ಸಿಂದ ಎಕ್ಸಾಮ್ ಬರಿತೀರಿ. ಅದರಲ್ಲಿ ನೀವು ಮೆರಿಟ್ ಮೇಲೆ ಬಂದಿರಪ್ಪ ಅಂದ್ರೆ ನೆಕ್ಸ್ಟ್ SSB ಇಂಟರ್ವ್ಯೂ ಇರ್ತದೆ. SSB ಇಂಟರ್ವ್ಯೂ ಎಷ್ಟು ದಿನ ಇರ್ತೈತಪ್ಪ ಅಂದ್ರೆ 5 ದಿನ SSB ಇಂಟರ್ವ್ಯೂ ಇರ್ತದೆ. ಆ ಇಂಟರ್ವ್ಯೂ ಪಾಸ್ ಆದಮೇಲೆ ಮೆಡಿಕಲು ಡಾಕ್ಯುಮೆಂಟ್ ವೆರಿಫಿಕೇಷನು ಮಾಡಿ ಫೈನಲ್ ಅಂತಿಮ ಮೆರಿಟನ್ನು ಮಾಡ್ತಾರೆ. ಅಭ್ಯರ್ಥಿಗಳಿಗೆ PUC ಸೈನ್ಸ್ ಆದವರು ಅರ್ಜಿ ಹಾಕ್ಬೋದು, ಆರ್ಟ್ಸು ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಸಹಿತ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಇದು ವರ್ಷದಾಗ ಎಷ್ಟು ಸಲ ಕಾಲ್ಫಾರ್ಮ್ ಆಗ್ತದಪ್ಪ ಅಂದ್ರೆ ವರ್ಷದಾಗ 2 ಸಲ ಕಾಲ್ಫಾರ್ಮ್ ಆಗ್ತದೆ. ಆಮೇಲೆ ವಯಸ್ಸಿನ ಮಿತಿ ಈಗಾಗಲೇ ನಾನು ಹೇಳೀನಿ, 1/1/2007ರಿಂದ 1/1/2010 ಒಳಗೆ ಜನಿಸಿದಂಥ ಅಭ್ಯರ್ಥಿಗಳು, ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆಯಲ್ಲಿ ಜುಲೈ 1ರಿಂದ SSC GD ಹುದ್ದೆಗಳಿಗೂ ಕ್ಲಾಸ್ಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಕರ್ನಾಟಕ ಪೊಲೀಸ್ ಅಂದರೆ ಸಿವಿಲ್, DR, KSRP, KSISF ಆ ಹುದ್ದೆಗಳಿಗೂ ಸಹಿತ ಜುಲೈ 1ರಿಂದ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತವೆ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಮಾಹಿತಿಯನ್ನು ನೀಡಿ ಅಡ್ವಾನ್ಸ್ ಆಗಿ ರಿಸರ್ವೇಷನನ್ನು ಮಾಡಿಕೊಳ್ಬೋದು. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಪ್ರೆಸೆಂಟಾಗಿ ಅಗ್ನಿವೀರ ಆರ್ಮಿ ಸ್ಟಾರ್ಟ್ ಆಗಿದೆ. ಈಗ 30 ದಿನದ ಈ ಕ್ರ್ಯಾಶ್ ಕೋರ್ಸ್ಗಾಗಿ ನೀವು ಬರೋರಿದ್ದರೂ ಸಹಿತ ವಿದ್ಯಾರ್ಥಿಗಳು ಬರ್ಬೋದು. ಯಾಕಂದರೆ ನಮ್ಮ ಸಂಸ್ಥೆ ಯಶಸ್ವಿಯಾಗಿ 22ನೇ ವರ್ಷದಲ್ಲಿ ಕರ್ನಾಟಕದಲ್ಲಿ ಮುಂದುವರಿತಾ ಇದೆ. ಅಭ್ಯರ್ಥಿಗಳೇ, ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ನಾವು ಉಪನ್ಯಾಸವನ್ನು ನೀಡ್ತೀವಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅದ, ಆಮೇಲೆ ಲೈಬ್ರರಿ ಸಿಸ್ಟಮ್ ಅದ, ಜಿಮ್ ಅದ. ಅದೇ ರೀತಿಯಾಗಿ 400 ಮೀಟರ್ 400 ಟ್ರ್ಯಾಕ್ನಾಗ ನಾವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಅಭ್ಯರ್ಥಿಗಳಿಗೆ ನಿಮ್ಮ ಇಂಟ್ರೆಸ್ಟ್ ಇದ್ದರೆ ಬರ್ಬೋದು. ಅದೇ ರೀತಿಯಾಗಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಗಳನ್ನು ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾ ಕಮೆಂಟ್ಸ್ಗೆ ಉತ್ತರವನ್ನು ನೀಡಲಿದ್ದೇನೆ. ಅದೇ ರೀತಿಯಾಗಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹಿತ ಮಾಹಿತಿಯನ್ನು ನೀಡಿ. ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಸ್ಥೆಯಲ್ಲಿ SSC GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, KPTCL, HESCOM, BESCOM, CHESCOM ಮತ್ತು MESCOM ಹುದ್ದೆಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ಫಿಸಿಕಲ್ ತರಬೇತಿ ಕೊಡಲಾಗುವುದು. 8 ಮೀಟರ್ ವಿದ್ಯುತ್ ಕಂಬವನ್ನು ಹತ್ತುವುದು, 1 ನಿಮಿಷದಲ್ಲಿ 50 ಸ್ಕಿಪ್ಪಿಂಗ್ ಹೊಡೆಯುವುದು, 12 ಪೌಂಡ್ ಶಾರ್ಟ್ ಪುಟ್ ಅನ್ನು 8 ಮೀಟರ್ ಅಂತರದಲ್ಲಿ ಎಸೆಯುವುದು, 100 ಮೀಟರ್ ರನ್ನಿಂಗ್ 14 ಸೆಕೆಂಡ್ಗಳಲ್ಲಿ ಓಡುವುದು ಮತ್ತು 800 ಮೀಟರ್ ಓಟವನ್ನು 3 ನಿಮಿಷಗಳಲ್ಲಿ ಓಡಿ ಪೂರೈಸಬೇಕು. ಫಿಸಿಕಲ್ನಲ್ಲಿ 5ರಲ್ಲಿ ಕಂಪಲ್ಸರಿಯಾಗಿ 3 ಪಾಸ್ ಮಾಡಲೇಬೇಕು. ಅದರಲ್ಲಿ ವಿದ್ಯುತ್ ಕಂಬವನ್ನು ಹತ್ತುವುದು ಕಡ್ಡಾಯವಿರುತ್ತದೆ. ಇದರಲ್ಲಿ ಇನ್ನೊಂದು ವಿಶೇಷವೆಂದರೆ ಪುರುಷ, ಮಹಿಳೆಯರು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೂ ಮಂಗಳಮುಖಿ ಎಲ್ಲರಿಗೂ ಕೂಡ ಫಿಸಿಕಲ್ ಸೇಮ್ ಇರುತ್ತದೆ. ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF,
ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.